ನಮಸ್ಕಾರ ಸ್ನೇಹಿತರೆ, ಕಾಂತಾರ ಚಾಪ್ಟರ್ 1 ನೋಡಿ ದೈವಗಳ ದರ್ಶನ ಜೊತೆ ಅದ್ಭುತ ಲೋಕಕ್ಕೆ ಹೋಗಿ ಬಂದೆ. ಇವತ್ತು ನೀವು ಕಾಂತಾರ ಚಾಪ್ಟರ್ 1 ನೋಡಿದರೆ ಕಳೆದೇ ಹೋಗ್ತೀರಾ. ಕಾಂತಾರಗಿಂತ 100 ಪಟ್ಟು ಈ ಸಿನಿಮಾದಲ್ಲಿ ರಿಷಬ್ ಶೆಟ್ರು ಮ್ಯಾಜಿಕ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಕಾಂತಾರದಲ್ಲಿ ದೈವ ಅಲ್ಲೇ ಮಾಯವಾಗೋದು ಯಾಕೆ? ಆ ಜಾಗದ ಹಿನ್ನೆಲೆ ಏನು? ಆ ಭೂಮಿಗಾಗಿ ಹರಿದ ನೆತ್ತರ ಕಥೆ ಏನು? ರಾಜರು ಮತ್ತು ಕಾಡಿನ ಜನರ ನಡುವೆ ನಡೆದಿದ್ದಾದ್ರೂ ಏನು? ದೈವಗಳ ಮಹಿಮೆ ಎಂಥದ್ದು? ಸಿನಿಮಾ ಹೇಗಿದೆ ಅನ್ನೋ ಕಂಪ್ಲೀಟ್ ರಿವ್ಯೂವನ್ನು ನಿಮ್ಮ ಮುಂದೆ ಇಡ್ತೀನಿ. ನಾನು ನಿಮ್ಮ ಶಿವರಾಜ್ ಬಾಣಂಕಿ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದನ್ನು ಮರಿಬೇಡಿ. ಕಾಂತಾರ ಸಿನಿಮಾದಲ್ಲಿ ಕರಾವಳಿಯ ಸೊಗಡು ದೈವಗಳ ಬಗ್ಗೆ ಹೇಳುತ್ತಲೇ ಅಲ್ಲಿನ ಬದುಕನ್ನ ಕಟ್ಟಿಕೊಟ್ಟ ಪರಿ ಸಿನಿ ರಸಿಕರನ್ನ ಸೆಳೆದಿತ್ತು ಮತ್ತು ಈಗಿನ ಕಾಲಘಟ್ಟದ ಕಥೆಯಾಗಿತ್ತು. ಆದರೆ ಈಗ ಕಾಂತಾರ ಚಾಪ್ಟರ್ 1 ರಿಲೀಸ್ ಆಗಿದ್ದು ಈ ಸಿನಿಮಾ ಸುಮಾರು 1500 ವರ್ಷಗಳ ಹಿಂದಿನ ಕಥೆಯಾಗಿದೆ. ಕದಂಬರ ಆಳ್ವಿಕೆಯ ಸಮಯವನ್ನ ಹಿನ್ನೆಲೆಯಾಗಿಟ್ಕೊಂಡು ಒಂದು ಮಾಯಾ ಲೋಕವನ್ನೇ ರಿಷಬ್ ಶೆಟ್ಟಿ ಇಲ್ಲಿ ಸೃಷ್ಟಿ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಕದಂಬರ ಕಾಲದಲ್ಲಿ ಕರಾವಳಿ ಭಾಗದ ಬಾಂಗ್ರಾ ಎಂಬ ಒಂದು ಪುಟ್ಟ ಸಾಮಂತ ರಾಜ್ಯ, ಆ ಮನೆತನದ ಅರಸ ಈಶ್ವರನ ಹೂದೋಟದ ಕಾಂತಾರದ ಮೇಲೆ ಕಣ್ಣು ಹಾಕಿ ಪ್ರಾಣವನ್ನ ಹೇಗೆ ಬಿಡ್ತಾನೆ? ಕಾಂತಾರದ ಹೆಸರು ಕೇಳಿದ್ರೆ ಆ ರಾಜ ಮನೆತನ ಯಾಕೆ ಬೆಚ್ಚಿ ಬೀಳ್ತಾ ಇರುತ್ತೆ? ಆದರೆ ಮುಂದೆ ಆತನ ಮೊಮ್ಮಗ ಕುಲಶೇಖರ ಅಂದ್ರೆ ಗುಲ್ಶನ್ ದೇವಯ್ಯ ಅಲ್ಲಿಗೆ ಹೋಗೋದು ಯಾಕೆ? ಮುಂದೆ ಕಾಂತಾರದ ರಕ್ಷಕ ಬೆರ್ಮೆ ರಿಷಬ್ ಶೆಟ್ಟಿ ಅವರು ಬಾಂಗ್ರಾಗೆ ಯಾಕೆ ಕಾಲಿಡ್ತಾರೆ? ಅಲ್ಲಿಂದ ಮುಂದೆ ಬಾಂಗ್ರಾ ಹಾಗೂ ಕಾಂತಾರದ ಬುಡಕಟ್ಟು ಜನರ ಸಂಘರ್ಷ ಹೇಗೆ ನಡೆಯುತ್ತೆ? ಅಲ್ಲಿ ದೈವಗಳ ಒಂದು ಶಕ್ತಿ ಹೇಗಿರುತ್ತೆ? ಕಡಪ ದಿಕ್ಕಿನವರ ಮಾಟ ಮಂತ್ರದ ಕತೆ ಏನು ಅನ್ನೋದನ್ನ ಚಾಪ್ಟರ್ 1 ರಿಷಬ್ ಶೆಟ್ಟಿ ಅವರು ಸಖತ್ತಾಗಿ ಕಟ್ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು. ಇದೊಂದು ಕಾಡಿನ ಕತೆ, ಜೊತೆಗೆ ಒಂದು ಸೇಡಿನ ಕತೆ, ಪ್ರಕೃತಿಗೆ ಕೈ ಹಾಕಿದ್ರೆ ದೈವ ಬಿಡಲ್ಲ ಅನ್ನೋ ಕತೆ. ಇಲ್ಲಿ ಟ್ರೇಲರ್ ನಲ್ಲಿ ಕೇಳಿಸಿದ್ದ ಗುಳಿಗನ ಕತೆ ಇದೆ, ಹಾಗೆ ಹುಲಿಯ ಕತೆ ಕೂಡ ಇದೆ. ಈ ಒಂದು ಕಥೆಯಲ್ಲಿ ಒಂದು ಅಬ್ಬರವಿದೆ, ಅಷ್ಟೇ ನವಿರಾದ ಹಾಸ್ಯವಿದೆ. ಇಲ್ಲಿ ಬರೋ ಡೈಲಾಗ್ಗಳು ಹಾಸ್ಯದ ಉದ್ದೇಶ ಇಲ್ದಿದ್ರು ಆ ಮಾತುಗಳು ನಮಗೆ ನಗುವನ್ನು ತರಿಸುತ್ತೆ. ಹೇಗೆ ಸೂ ಫ್ರಮ್ ಸೋ ನಂತೆ ಅಲ್ಲಿ ಕೆಲವೊಂದು ಮಾತುಗಳನ್ನು ಕೇಳಿದ್ರೆ ಸಾಕು ನಮಗೆ ನಗು ಬರ್ತಾ ಇತ್ತು, ಹಾಗೆ ಕೂಡ ಇಲ್ಲಿ ಒಂದು ಹಾಸ್ಯ ಇದೆ. ಇನ್ನು ಕನ್ನಡದ ಜೊತೆ ಇಲ್ಲಿ ತುಳುವಿನ ಮಿಶ್ರಣವಿದೆ. ತುಳುವಿಗೆ ಹಾಗೂ ದೈವಕ್ಕೆ ಇರುವ ಸಂಬಂಧ ಏನು ಅನ್ನೋದನ್ನ ಇಲ್ಲಿ ರಿಷಬ್ ಶೆಟ್ಟಿ ಅವರು ಅದ್ಭುತವಾಗಿ ತೋರಿಸಿದ್ದಾರೆ. ಇನ್ನು ಅಲ್ಲಿ ತುಳುವನ್ನ ಬಳಸಿದ್ದ ಅಲ್ಲಿ ಎಲ್ಲೂ ಕೂಡ ನಮಗೆ ಬೇರೆ ತರ ಏನೂ ಅನ್ಸಲ್ಲ. ಅಲ್ಲಿ ಆ ಸಿನಿಮಾಕ್ಕೆ ಬೇಕಾಗಿತ್ತು, ಎಲ್ಲೆಲ್ಲಿ ಬೇಕೋ ಅಲ್ಲಲ್ಲಿ ಬಳಸಿದ್ದಾರೆ. ಇನ್ನು ಕಾಂತಾರದಲ್ಲಿ ರಿಷಬ್ ಮೇಲೆ ದೈವ ಬರುವುದು ಎಲ್ಲರೂ ನೋಡಿದ್ರು, ಇಲ್ಲೂ ಬರುತ್ತೆ ಅಂತ ಎಲ್ಲರಿಗೂ ಗೊತ್ತಿತ್ತು. ಆದರೆ ದೈವ ಬಂದಾಗ ರಿಷಬ್ ನಟನೆ ಮಾತ್ರ ಅದ್ಭುತವಾಗಿತ್ತು. ಅವರು ನಟನೆ ನೋಡ್ತಿದ್ದಾಗ, ಅವರು ಆಕ್ಷನ್ ನೋಡ್ತಾ ಇದ್ದಾಗ, ಅವ್ರು ಮಾಡ್ತಿರೋ ಹಾವ ಭಾವ ನೋಡ್ತಾ ಇದ್ದಾಗ ನಿಜವಾಗ್ಲೂ ದೈವ ಶಕ್ತಿಗಳನ್ನೇ ಇರ್ಬೋದು, ನಿಜವಾಗ್ಲೂ ದೇವ್ರು ಬಂದಿರಬಹುದು ಅಂತ ನಮ್ಮ ಮೈ ಎಲ್ಲ ರೋಮಗಳು ಹಂಗೆ ಎದ್ದು ನಿಲ್ಲೋದು, ಆ ರೀತಿ ಅನಿಸ್ತಿತ್ತು. ಆ ರೀತಿ ಆಕ್ಟಿಂಗ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಇನ್ನು ಇಲ್ಲಿ ರಿಷಬ್ ಶೆಟ್ಟಿ ಜೊತೆ ಅವರ ಟೀಮ್ ಕೂಡ ಇಲ್ಲಿ ಕೈ ಹಿಡಿದಿದೆ. ಇದೊಂದು ದೊಡ್ಡ ಸಕ್ಸಸ್ಸಿಗೆ ಕಾರಣ ಅಂತಾನೆ ಹೇಳ್ಬೋದು. ಬೆರ್ಮೆಯಾಗಿ ರಿಷಬ್ ಆರ್ಭಟ ಮಾಡಿದ್ರೆ, ಒಬ್ಬ ಕೆಟ್ಟ ರಾಜನಾಗಿ ಗುಲ್ಶನ್ ದೇವಯ್ಯ ಅವರು ಸಖತ್ತಾಗಿ ಆಕ್ಟಿಂಗ್ ಮಾಡಿದ್ದಾರೆ. ಇವರು ಕೂಡ ನಮ್ಮ ಕನ್ನಡದವರೇ, ಇವರು ಬಾಲಿವುಡ್ ನಟ ಆದ್ರೂ ಕೂಡ ಇವರು ಕನ್ನಡದವರೇ, ಎಲ್ಲಿ ಕೊಡಗಿನವರು ಇವರು. ಇನ್ನು ನವೀನ್ ಪಡೀಲ್, ದೀಪಕ್ ಪೈ ಪಣಾಜೆ, ಪ್ರಕಾಶ್ ತುಮಿನಾಡ್, ಪ್ರಮೋದ್ ಶೆಟ್ಟಿ ಅವರ ಪಾತ್ರ ಮಾತ್ರ ಹೇಳಿ ಮಾಡಿಸಿದಂತಿದೆ. ಅಂದ್ರೆ ಇಲ್ಲಿ ಅವರಿಂದ ಎಷ್ಟು ಆಕ್ಟಿಂಗ್ ಇವ್ರು ತಗ್ಸೋದೇ ಬೇಡಿತ್ತು. ಅವರ ಆಕ್ಟಿಂಗ್ಗೆ ಆ ಒಂದು ಸಿನಿಮಾಕ್ಕೆ ಹೊಸ ಹೊಳಪನ್ನು ಕೊಡುತ್ತೆ. ಅಂದ್ರೆ ಏನೇನು ಬೇಕು, ಆ ಪಾತ್ರಕ್ಕೆ ಎಷ್ಟೆಷ್ಟು ಬೇಕು, ಎಷ್ಟು ಡೈಲಾಗ್ ಬೇಕು, ಆಕ್ಟಿಂಗ್ ಎಷ್ಟು ಬೇಕು, ಅದನ್ನ ಮಾಡಿದ್ದಾರೆ. ಓವರ್ ಆಕ್ಟಿಂಗ್ ಎಲ್ಲೂ ಮಾಡಿದ್ದಾರೆ ಅಂತ ಹೇಳಿ ಅನ್ಸಲ್ಲ. ಎಲ್ಲದಕ್ಕಿಂತ ಬೇಜಾರ್ ಅಂದ್ರೆ ಇವತ್ತು ನಮ್ಮ ಜೊತೆ ರಾಕೇಶ್ ಪೂಜಾರಿ ಅವರು ನಮ್ಮ ಜೊತೆ ಇರಬೇಕಾಗಿತ್ತು. ಅವರು ಈ ಸಿನಿಮಾವನ್ನ ನೋಡಬೇಕಾಗಿತ್ತು. ಇಡೀ ಸಿನಿಮಾದಲ್ಲಿ ಇವರಿಗೆ ಒಂದು ಒಳ್ಳೆಯ ಪಾತ್ರವನ್ನ ರಿಷಬ್ ಶೆಟ್ಟಿ ಕೊಟ್ಟಿದ್ದಾರೆ. ರಾಕೇಶ್ ಅವರು ಆರಂಭದಿಂದ ಎಂಡ್ ತನಕ ಈ ಒಂದು ಸಿನಿಮಾದಲ್ಲಿ ಇರ್ತಾರೆ. ಅವರ ಅಭಿನಯ ಕೂಡ ನೋಡುಗರಿಗೆ ಅಚ್ಚಳಿಯದೆ ಉಳಿಯುವ ಹಾಗೆ ಮಾಡುತ್ತೆ. ಅಷ್ಟು ರೀತಿ ಒಳ್ಳೆಯ ಪಾತ್ರವನ್ನ ಕೊಟ್ಟಿದ್ದಾರೆ. ಅವರು ಇವತ್ತು ನಮ್ಮ ಜೊತೆ ನಿಂತ್ಕೊಂಡು ಸಿನಿಮಾವನ್ನ ನೋಡಬೇಕಿತ್ತು ಅಂತ ಹೇಳಿ ಅನ್ಸುತ್ತೆ. ಇನ್ನು ರುಕ್ಮಿಣಿ ವಸಂತ್ ಅವರು ಒಳ್ಳೆಯ ಪಾತ್ರ ಸಿಕ್ಕಿದೆ ಅವರಿಗೆ. ಫಸ್ಟ್ ಹಾಫ್ ನೋಡಿದಾಗ ಇಷ್ಟೇನ ಅನ್ಸುತ್ತೆ, ಆದರೆ ಸೆಕೆಂಡ್ ಹಾಫ್ ನಲ್ಲಿ ಆಕೆಯ ಪಾತ್ರಕ್ಕೆ ದೊಡ್ಡ ಟ್ವಿಸ್ಟ್ ಇದೆ. ಅದನ್ನ ತೆರೆ ಮೇಲೆ ನೋಡಬೇಕು, ಅದನ್ನ ನಾವು ಈಗ ಹೇಳಕ್ ಆಗಲ್ಲ. ಆ ತೆರೆ ಮೇಲೆ ನೋಡಿದಾಗೆ ನಿಮ್ಗೊಂದು ಕಿಕ್ಕು. ಇನ್ನು ರಾಜ್ಕುಮಾರಿ ಕನಕವತಿಯಾಗಿ ಸುಂದರವಾಗಿ ರುಕ್ಮಿಣಿ ಅಷ್ಟೇ ಸೊಗಸಾಗಿ ಕಂಡಿದ್ದಾರೆ. ಅವರ ಒಂದು ಸೌಂದರ್ಯ ಸಖತ್ತಾಗಿ ಈ ಒಂದು ಸಿನಿಮಾದಲ್ಲಿ ತೋರಿಸಿದ್ದಾರೆ ಅಂತಾನೆ ಹೇಳ್ಬೋದು. ಇನ್ನು ಈ ಚಿತ್ರದಲ್ಲಿ ರಿಷಬ್ ನಟನೆ ನೋಡ್ತಾ ಇದ್ರೆ ಮತ್ತೊಂದು ರಾಷ್ಟ್ರ ಪ್ರಶಸ್ತಿ ಸಿಗೋದು ಎಲ್ಲ ಸಾಧ್ಯತೆ ಕೂಡ
ದಟ್ಟವಾಗಿದೆ. ಅಷ್ಟರ ಮಟ್ಟಿಗೆ ಬೆರಮೆ ಪಾತ್ರವನ್ನು ರಿಷಬ್ ಶೆಟ್ಟಿ ಅವರು ಆವರಿಸ್ಕೊಂಡಿದ್ದಾರೆ. ಆಕ್ಷನ್ ಸೀನ್ ಬಹಳ ರಿಸ್ಕ್ ತೆಗೆದುಕೊಂಡು ಮಾಡಿದ್ದಾರೆ ಅಂತ ಗೊತ್ತಾಗುತ್ತೆ. ಎಲ್ಲಿ ಕೂಡ ಡೂಪ್ ಹಾಕಿದ್ದಾರೆ ಅಂತ ಹೇಳಿ ಅನ್ಸೋದೇ ಇಲ್ಲ, ಎಲ್ಲ ನಿಜವೇನೋ ಅಂತ ಹೇಳಿ ಅನಿಸುತ್ತೆ. ಇನ್ನು ಲಾಸ್ಟಿಗೆ ಗುಳಿಗ ಮತ್ತು ಚಾವುಂಡಿ ಸನ್ನಿವೇಶಗಳು ಅಂತೂ ಮೈ ಜುಮ್ ಅನಿಸುವಂತ ಹಾಗೆ ಮಾಡುತ್ತೆ. ಇನ್ನು ಕಾಮಿಡಿ ಕೂಡ ಚೆನ್ನಾಗಿ ವರ್ಕ್ ಆಗಿದೆ. ಕೊನೆಯಲ್ಲಿ ವಾರ್ ಸೀಕ್ವೆನ್ಸ್ ಅಲ್ಲಿ ಕೂಡ ಅಲ್ಲಿ ನಡುವೆ ಕಾಮಿಡಿ ಬಂದು ಹೋಗುತ್ತೆ. ಆ ಒಂದು ಸಾಹಸವನ್ನು ಕೂಡ ಇಲ್ಲಿ ಮಾಡಿದ್ದಾರೆ. ಒಳ್ಳೆಯ ಕತೆ, ಚಿತ್ರಕಥೆ ಬರೆದುಕೊಂಡಿರುವ ರಿಷಬ್ ಶೆಟ್ಟಿ ಅದನ್ನು ಅಷ್ಟೇ ಸೊಗಸಾಗಿ ತೆರೆ ಮೇಲೆ ತಂದಿದ್ದಾರೆ ಅಂತಾನೆ ಹೇಳ್ಬೋದು. ರಿಷಬ್ ಕನಸಿಗೆ ಹೊಂಬಾಳೆ ಸಂಸ್ಥೆ ನೀರಿನಂತೆ ಹಣವನ್ನ ಚೆಲ್ಲಿದೆ, ಅದೆಲ್ಲವೂ ತೆರೆ ಮೇಲೆ ನಮಗೆ ಕಾಣುತ್ತೆ. ಇನ್ನು ಕಾಂತಾರದ ಕತೆ ಹೇಳಲು ಹೊಸ ಪ್ರಪಂಚವನ್ನೇ ಸೃಷ್ಟಿಸಿದ್ದಾರೆ. ಕದಂಬರ ಕಾಲದಲ್ಲಿ ಕರಾವಳಿ ಭಾಗದಲ್ಲಿ ಮಸಾಲೆ ಪದಾರ್ಥಗಳ ವ್ಯಾಪಾರದ ವಿಚಾರವನ್ನು ಕೂಡ ಇಲ್ಲಿ ಚೆನ್ನಾಗಿ ಬಳಸಿಕೊಂಡಿದ್ದಾರೆ. ಹಾಗೆ ದೈವದ ಹಿನ್ನೆಲೆ, ನಂಬಿಕೆಯನ್ನ ರಿಷಬ್ ಶೆಟ್ಟಿ ತೆರೆ ಮೇಲೆ ಅಚ್ಚುಕಟ್ಟಾಗಿ ಕಟ್ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು. ಇನ್ನು ದೊಡ್ಡದೊಂದು ಟ್ವಿಸ್ಟ್ ಕೂಡ ಇಟ್ಟು ಇಡೀ ಕಥೆಯ ದಿಕ್ಕನ್ನೇ ಕೊನೆಯಲ್ಲಿ ಬದಲಾಯಿಸ್ತಾರೆ. ಫ್ರೇಮ್ ಟು ಫ್ರೇಮ್ ನೋಡೋ ಥರ ಇದೆ, ಎಲ್ಲೂ ಕೂಡ ಕಣ್ಣು ಮುಚ್ಚಬೇಕು ಅಂತ ಕೂಡ ಅನ್ಸಲ್ಲ, ನೋಡ್ತಾನೆ ಇರಬೇಕು ಅನಿಸುತ್ತೆ. ನಾವು ಆ ಕಡೆ ಕೂಡ ತಿರ್ಗಕ್ಕಾಗಲ್ಲ, ಇಡೀ ಥಿಯೇಟರ್ ಸ್ಕ್ರೀನನ್ನೇ ನೋಡ್ತಾ ಇರ್ತೀವಿ, ಅಷ್ಟು ಚೆನ್ನಾಗಿದೆ. ಇನ್ನು ಕಾಂತಾರ ಚಾಪ್ಟರ್ ಸಿನಿಮಾದ ಸಂಗೀತದ ಬಗ್ಗೆ ಹೇಳೋದಾದರೆ, ಇಲ್ಲಿ ಈ ಒಂದು ಸಂಗೀತ ಹಾಡುಗಳ ಬಗ್ಗೆ ಭಾಳ ನಿರೀಕ್ಷೆ ಇತ್ತು ಅಜನೀಶ್ ಲೋಕನಾಥ್ ಬಗ್ಗೆ. ಆದರೆ ಅವರು ಇಲ್ಲಿ 2 ಹಾಡುಗಳನ್ನು ಸೇಮ್ ಟು ಸೇಮ್ ಇಲ್ಲೇ ಕಾಪಿ ಮಾಡಿದ್ದಾರೆ. ಕರ್ಮ ಸಾಂಗ್ ಹಾಗೂ ವರಹ ರೂಪಂ ಸಾಂಗ್ ಕೂಡ ಇಲ್ಲಿ ಪುನಃ ಬಳಕೆಯಾಗಿದೆ. ಅದೊಂಚೂರು ಎಲ್ಲೋ ಒಂದು ನಿರಾಸೆ ಮೂಡುತ್ತೆ. ಇದರ ಜೊತೆಗೆ 2 ಹಾಡುಗಳು ಇದ್ರೂ ಅಷ್ಟೇನು ಕೂಡ ಗಮನವನ್ನು ಸೆಳೆಯಲ್ಲ. ಆದರೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಇದೆಯಲ್ಲ, ಚಿಂದಿ ಚಿತ್ರಾನ್ನ ಅಂತಲೇ ಹೇಳ್ಬೋದು. ಕೊನೆಯ 30 ನಿಮಿಷ ಅಜನೀಶ್ ಅವರು ಅವರ BGM ಸಖತ್ ಕಿಕ್ ಕೊಡ್ತಾ ಹೋಗುತ್ತೆ. ಜಾನಪದ ವಾದ್ಯಗಳನ್ನು ಬಳಸ್ಕೊಂಡು ಸೊಗಸಾಗಿ ಸಂಗೀತವನ್ನು ಸಂಯೋಜನೆ ಮಾಡಿದ್ದಾರೆ. ಇದು ಕಿವಿಗೆ ಅಲ್ಲೇ ಗುಮ್ಮುತ್ತಾ ಇರುತ್ತೆ. ಹಂಗೆ ಆ ಸೀನ್ಗಳಿಗೂ ಇವ್ರ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಗೂ ಸಖತ್ ಕಿಕ್ ಕೊಡುತ್ತೆ ಅಂತಲೇ ಹೇಳ್ಬೋದು. ಇನ್ನು ಟೆಕ್ನಿಕಲ್ ಆಗಿ ಕಾಂತಾರ ಗೆದ್ದಿದೆ. ಒಂದು ಅದ್ಭುತ ಟೆಕ್ನಿಕಲ್ ಆಗಿ ಗೆದ್ದಿರುವ ಸಿನಿಮಾ ಅಂತಲೇ ಹೇಳ್ಬೋದು. ಕಾಡನ್ನು ಬಹಳ ಸೊಗಸಾಗಿ ಅರವಿಂದ್ ಕಶ್ಯಪ್ ಅವರು ಕಟ್ಕೊಟ್ಟಿದ್ದಾರೆ. ಭಾರಿ ಸೆಟ್ಗಳನ್ನು ಮಾತ್ರವಲ್ಲ, ಲೈವ್ ಲೊಕೇಶನ್ಗಳನ್ನು ಕೂಡ ಅವರು ಛಾಯಾಗ್ರಹಣದ ಕ್ಯಾಮರಾ ವರ್ಕ್ ಮೂಲಕ ಅಚ್ಚುಕಟ್ಟಾಗಿ ತೋರಿಸಿದ್ದಾರೆ. ಕತ್ತಲ ಬೆಳಕಿನ ಆಟದಲ್ಲಿ ಅರವಿಂದ್ ಕಶ್ಯಪ್ ಗೆದ್ದಿದ್ದಾರೆ ಅಂತಾನೆ ಹೇಳ್ಬೋದು. ಜೊತೆಗೆ ಕಲಾ ನಿರ್ದೇಶನ ಕೂಡ ಇಡೀ ಸಿನಿಮಾವನ್ನ ಮತ್ತೊಂದು ಹಂತಕ್ಕೆ ಕೊಂಡೊಯ್ದಿದೆ ಅಂತಾನೆ ಹೇಳ್ಬೋದು. ಊರಿನೊಳಗೆ ರಥ ಹರಿದು ಬರುವ ದೃಶ್ಯ, ಕುದುರೆ ಒಂದು ಮದವೇರಿ ಬೀದಿಯಲ್ಲಿ ಓಡಾಡುವ ದೃಶ್ಯ, ಅದರ ಮೇಲೆ ರಿಷಬ್ ಹತ್ತಿ ಕಂಟ್ರೋಲ್ ಮಾಡುವುದು, ಬ್ರಹ್ಮ ಕಳಶದ ದೃಶ್ಯಗಳ ಮೇಕಿಂಗ್ ಟಾಪ್ ಕ್ವಾಲಿಟಿಯಲ್ಲಿ ಕೂಡಿದೆ. ಇನ್ನು ಪ್ರಗತಿ ಶೆಟ್ಟಿ ಅವರು ಬಹಳ ಸೊಗಸಾಗಿ ಕಾಸ್ಟ್ಯೂಮ್ ಡಿಸೈನ್ ಅನ್ನು ಮಾಡಿ ಗಮನವನ್ನು ಸೆಳೆದಿದ್ದಾರೆ. ಇನ್ನು 100 ಜನರನ್ನು ಬಳಸಿಕೊಂಡು ವಾರ್ ಸೀಕ್ವೆನ್ಸ್ ರೋಚಕವಾಗಿ ಸೆರೆ ಹಿಡಿಯಲಾಗಿದೆ. ಕಾಂತಾರ ಸಿನಿಮಾವು ಸಿಂಪಲ್ ಮೇಕಿಂಗ್ ನಿಂದ ಕೂಡಿತ್ತು. ಕತೆಗೆ ಎಷ್ಟು ಬೇಕೋ ಅಷ್ಟನ್ನೇ ಮಾತ್ರ ಖರ್ಚು ಮಾಡಲಾಗಿತ್ತು. ಆದರೆ ಈ ಪ್ರೀಕ್ವೆಲ್ ನಲ್ಲಿ ಅದ್ದೂರಿ ಮೇಕಿಂಗ್ ಮೇಲೆ ಹೆಚ್ಚು ಗಮನವನ್ನು ನೀಡಲಾಗಿದೆ. ಒಂದಿಡೀ ಊರನ್ನೇ ಸೃಷ್ಟಿ ಮಾಡಲಾಗಿದೆ. ದೇವಸ್ಥಾನ, ಅರಮನೆ, ದರ್ಬಾರ್ನ ಸೆಟ್ಗಳು ಗಮನವನ್ನು ಸೆಳೆಯುತ್ತೆ. ಹಾಗೆ ಈಶ್ವರನ ಹೂದೋಟ ಎಂಬ ಕಾಡಿನೊಳಗಿನ ಜಗತ್ತು ಮತ್ತೊಂದು ಮಾಯಾ ಲೋಕ ಅಂತಾನೆ ಹೇಳ್ಬೋದು. ಸಿನಿಮಾದ ಅದ್ದೂರಿತನದ ಮೆರಗನ್ನ ಇನ್ನಷ್ಟು ಹೆಚ್ಚಿಸಿರುವುದು VFX. ಕಾಂತಾರ ಚಾಪ್ಟರ್ 1 ಸಿನಿಮಾಕ್ಕಾಗಿ VFX ತಂಡ ಬಹಳ ಅಚ್ಚುಕಟ್ಟಾಗಿ ಕೆಲಸವನ್ನೇ ಮಾಡಿದೆ ಅಂತಾನೆ ಹೇಳ್ಬೋದು. ಆ ಹುಲಿ, ಕಾಡು ಪಾಪ, ಅಲ್ಲಿನ ಒಂದು ಹಾವುಗಳು ಸಖತ್ತಾಗಿ ಅದೆಲ್ಲ ನಾವು ನೋಡ್ತಾ ಇದ್ರೆ ಇವೆಲ್ಲೂ ಡೂಪ್ ಅಂತ ಅನ್ಸಲ್ಲ, ಎಲ್ಲ ನಮಗೆ ನಿಜ ಅಂತ ಹೇಳಿ ಅನ್ಸುತ್ತೆ. ಆ ರೀತಿ ಕ್ರಿಯೇಟ್ ಮಾಡಿದ್ದಾರೆ. ಆ ಹುಲಿ ಅಂತೂ ಎಲ್ಲೂ ನಮಗೆ ಡೂಪ್ ಅಂತಾನೆ ಅನ್ಸಲ್ಲ, VFX ಅಂತ ಅನ್ಸೋದೇ ಇಲ್ಲ. ಅಷ್ಟರ ಮಟ್ಟಿಗೆ ಇಲ್ಲಿ ಆ ಒಂದು ಟೀಮ್ ಕೆಲಸ ಮಾಡಿದೆ. ಹುಲಿಯನ್ನ ನಿಜ ರೀತಿಯಲ್ಲಿ ತೋರಿಸಿದ್ದೆ. ಆ ಒಂದು ಗರ್ಜನೆ, ಅದಕ್ಕೆ ಆ ಹುಲಿಗೆ ತಕ್ಕಂತೆ ಅಲ್ಲಿರೋರು ಆಕ್ಟ್ ಮಾಡಿರೋದು ಚಿಂದಿ ಚಿತ್ರಾನ್ನ ಅಂತಾನೆ ಹೇಳ್ಬೋದು. ಹಾಗೆ ಈ ಒಂದು ಸಿನಿಮಾದ ಇನ್ನೊಂದು ಇಂಟ್ರೆಸ್ಟಿಂಗ್ ಅಂದರೆ, ಈ ಕಾಂತಾರ ಮತ್ತು ಕಾಂತಾರ ಚಾಪ್ಟರ್ 1 ಇಲ್ಲಿಗೆ ಮುಗಿಯಲ್ಲ, ಕಾಂತಾರ ಚಾಪ್ಟರ್ 1-3 ಕೂಡ ಇದೆ. ಅದನ್ನು ರಿಷಬ್ ಶೆಟ್ಟಿ ಈಗಾಗಲೇ ಹೇಳಿದ್ದಾರೆ. ಸದ್ಯ ಪ್ರೀಕ್ವೆಲ್ನಲ್ಲಿ ಅದಕ್ಕೆ ಲಿಂಕ್ ಕೂಡ ಕೊಟ್ಟಿದ್ದಾರೆ. ಬಲವಂತವಾಗಿ ಕೆಲವರು ಕಥೆಯನ್ನು ಜಗ್ಗಾಡುವ ಪ್ರಯತ್ನವನ್ನು ಮಾಡ್ತಾರೆ. ಆದರೆ ಕೆಲ ಕಥೆಗಳನ್ನು ಮತ್ತೆ ಮತ್ತೆ ನೋಡಲು ಪ್ರೇಕ್ಷಕರು ಬಯಸ್ತಾರೆ. ಅಂಥದ್ದೇ ಕತೆ ಕೂಡ ಕಾಂತಾರ ಚಾಪ್ಟರ್ 1 ನೋಡಿದ ಮೇಲೆ ಚಾಪ್ಟರ್ 3 ಚಿತ್ರವನ್ನ ಮತ್ತಷ್ಟು ಸೊಗಸಾಗಿ ರಿಷಬ್ ಶೆಟ್ಟಿ ಕಟ್ಟಿಕೊಡ್ತಾರೆ ಅನ್ನುವ ಭರವಸೆ ಕೂಡ ಮೂಡಿದೆ. ಅದಕ್ಕೆ ಲಿಂಕ್ ಇದೆ. ಅಂದರೆ ಒಂದು ಬಾವಿ ತೋರಿಸ್ತಾರೆ. ಆ ಬಾವಿ ಮುಚ್ಚೋಗಿರೋದು ಹೇಗೆ ಅಂತ ಹೇಳಿ ಆ ಹುಡುಗ ಕೇಳ್ತಾನೆ. ಆ ಬಾವಿ ಮುಚ್ಚೋಗಿರೋದು ಇನ್ನೊಂದು ದಂತಕತೆ ಅನ್ನೋದು ಅಲ್ಲಿ ಹೇಳ್ತಾರೆ. ಅವಾಗ ಅದು ಚಾಪ್ಟರ್ 3 ಆಗುತ್ತೆ. ಕಾಂತಾರ ಸಿನಿಮಾದ ಬಾವಿಯೊಳಗಡೆ ಸಾಕಷ್ಟು ಕಥೆಗಳಿದ್ದು ಅದೆಲ್ಲವನ್ನ ರಿಷಬ್ ಶೆಟ್ಟಿ ನಮ್ಮ ಮುಂದೆ ಇಡುವ ಕೆಲಸವನ್ನ ಮುಂದಿನ ದಿನಗಳಲ್ಲಿ ಮಾಡ್ತಾ ಹೋಗೋದಂತೂ ಪಕ್ಕ. ಕಾಂತಾರದ ಬಗ್ಗೆ ನಿಮ್ಮ ಅಭಿಪ್ರಾಯ ಮತ್ತು ಅನಿಸಿಕೆಯನ್ನು ಕಮೆಂಟ್ ಮೂಲಕ ತಿಳಿಸಿ. ನಮಸ್ಕಾರ.